ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶೆರೆವಾಡ ಮತ್ತು ಅಂಜೇಟಗಿರಿ ಗ್ರಾಮಗಳಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರು ರೋಡ್ ಶೋ ನಡೆಸುವ ಮೂಲಕ ಗ್ರಾಮದಲ್ಲಿ ಮತಯಾಚಿಸಿದರು. ಲೋಕಸಭಾ ಅಭ್ಯರ್ಥಿಗಳಾದ ಸನ್ಮಾನ್ಯ ಶ್ರೀ ಭಾರತ ಸರ್ಕಾರದ ಗಣಿ ಕಲ್ಲಿದ್ದಲು ಮಂತ್ರಿಗಳು, ಸಂಸದೀಯ ವ್ಯವಹಾರ ಸಚಿವರು, ದೀನ ದಲಿತರ ಉದ್ಧಾರಕ, ಬಡವರ ಬಂಧು, ಜನ ಸೇವಕ ನಿಮ್ಮೂರಿಗೆ ನಿಮ್ಮನ್ನುದ್ದೇಶಿಸಿ ಮತಯಾಚನೆ ಮಾಡಲು ಮಾತನಾಡಲು ಆಗಮಿಸಿದ್ದಾರೆ. ದಯಾಳುಗಳು ತಾವು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಅವರನ್ನ ವಿಜಯಶಾಲಿಗಳನ್ನಾಗಿ ಶಾಸಕರಾದ ಎಂಆರ್ ಪಾಟೀಲ್ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಈ ಬಾರಿ ಬಿಜೆಪಿಗೆ ಬೆಂಬಲಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಶಿಕ್ಷಣ ಇರಬಹುದು, ರಸ್ತೆ ಇರಬಹುದು, ಶಾಲೆಗಳಿರ್ಬೋದು ಎಲ್ಲವನ್ನು ಅಭಿವೃದ್ಧಿ ಮಾಡಿದಂತ ನಾಯಕರು ಪ್ರಹ್ಲಾದ್ ಜೋಶಿ ಸಾಹೇಬರು. ಇವತ್ತಿನ ದಿನ ತಾವೆಲ್ಲ ಇಲ್ಲಿ ಈ ಭಾಗದಲ್ಲಿ ಕೂಡ ನೋಡಿರಿ, ಹುಬ್ಬಳ್ಳಿ ಧಾರವಾಡ ಆಯ್ತು, ಹಳ್ಳಿಗಳಿಗೂ ಕೂಡ ಇಲ್ಲಿ ಶೆರೆವಾಡ ಗ್ರಾಮಕ್ಕೆ ಸವಣೂರು ಶೆರೆವಾಡ ರಸ್ತೆಗೆ 9,20,00,000 ರೂಪಾಯಿ ಮುಖ್ಯ ರಸ್ತೆ ಅದ. 10-20 ವರ್ಷದಿಂದನೂ ಉದ್ದಾಡಿದ್ರು, ಯಾರು ಮಾಡಿದ್ದಿಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಒಂದು ಮಾತು ಹೇಳಿದೆ, ಇಲ್ಲ ಸರ ಇದೊಂದು ಮುಖ್ಯ ರಸ್ತೆ ಐತೆ ಅಂದಾಗ ಒಂದು ಲೆಟರ್ ಮಾಡ್ತಾನೆ, ಎಲ್ಲ ಹೇಳಿ ಮಾಡಿಸ್ಕೊಡ್ತೇನೆ ಅಂತ ಮಾಡಿಸ್ಕೊಟ್ಟವ್ರು ಪ್ರಹ್ಲಾದ್ ಜೋಶಿ ಅವರು. ಅದೇ ರೀತಿಯಾಗಿ ಕೆರೆದೊಂದು ಅಮೃತ್ ಸರೋವರ ಬಂದಿದ್ರು, ಸಾಹೇಬ್ರು ಬಂದಿದ್ರು ಅಂತ ಈ ಕಾರ್ಯಕ್ರಮಕ್ಕೆ. ಅಮೃತ್ ಸರೋವರಕ್ಕೆ 1,40,00,000 ಬಹಳ ಸುಂದರವಾಗಿ ಕಾರ್ಯಕ್ರಮ ಮತ್ತು ಆ ಕೆರೆ ಅಭಿವೃದ್ಧಿ ಕೂಡ ಆಯ್ತು. ಈ ರೀತಿಯಾಗಿ ಮತ್ತೆ ಇಲ್ಲೇ ಊರಲ್ಲಿ ಕೂಡ ರಸ್ತೆಗಳನ್ನ ಹೇಳಿದಾಗ ನಾವು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟೇವೆ, ಹೌದಲ್ಲ? ದೇವಸ್ಥಾನಕ್ಕೆ ಇವರು ದೇವಸ್ಥಾನಕ್ಕೂ ಕೊಟ್ಟೈತಿ, ಅದನ್ನೆಲ್ಲ ಮಾಡಿದ್ದವರು ಪ್ರಹ್ಲಾದ್ ಜೋಶಿ ಸಾಹೇಬರು. ಈ ಊರಾಗೂ ಕೂಡ ನನಗ ಸಾಕಷ್ಟು ದೊಡ್ಡ ಪ್ರಮಾಣದ ಓಟ್ ಹಾಕಿರಿ, ನನಗ ಆಶೀರ್ವಾದ ಮಾಡ್ರಿ. ಇವತ್ತಿನ ದಿನ ನಿಮ್ಮ ಋಣ ಬಹಳ ಇತ್ತು ನನ್ನ ಮೇಲೆ. ದೊಡ್ಡ ಪ್ರಮಾಣ ಅಂದ್ರೆ ಏನ್ ಬಹಳ ದೊಡ್ಡ ಲೀಡ್ ಕೊಟ್ಟಿದ್ರಿ ಇಲ್ಲಿ. ಜೋಶಿ ಸಾಹೇಬ್ರಿಗೂ ಕೂಡ ತಾವು ಆಶೀರ್ವಾದ ಮಾಡಬೇಕು. ಈ ಊರಿನ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದಂತ ಸಾಹೇಬರು ತಾವು ಹೆಚ್ಚಿನ ರೀತಿ ನನಗೆ ಏನ್ ಮಾಡ್ರಿ ಅದಕ್ಕಿಂತ ಹೆಚ್ಚಿನ ರೀತಿ ಮತ ಕೊಟ್ಟು ಆರಿಸ್ತರಬೇಕಂತ ನಮ್ಮಲ್ಲಿ ಕೇಳ್ಕೊಂಡು ಯಾವುದೇ ಅಭಿವೃದ್ಧಿ ಈಗೇನು ನೀವು ಫ್ರೀ ಭಾಗ್ಯ ಗ್ಯಾರಂಟಿ ಅಂತಾರಲ್ಲ, ಅವ್ಕೆ ಯಾವಕ್ಕೂ ನಂಬೇಡ್ರಿ. ನಿಮ್ ದುಡ್ಡು ತಗೊಂಡ ನಿಮ್ಗೆ ಕೊಡಕತ್ತಾರ ಅವ್ರು. ಒಬ್ಬ ಮನುಷ್ಯನ ಕಡೆಯಿಂದ 10,000 ರೂಪಾಯಿ ತಗೊಂತಾರ, 2,000 ರೂಪಾಯಿ ಕೊಡ್ತಾರ. ಹಿಂಗಾಗಿ ಸುಮ್ಮನೆ ಸುಳ್ಳು ಪ್ರಚಾರ ಮಾಡ್ತಾರ. 10 kg ಅಂತಾರ, 5 kg ಮೋದಿ ಅವ್ರದ್ದು, ಅದನ್ನು ತಮ್ಮದ ಅಂತ ಪೇಪರ್ನಾಗ ಹಾಕೊಂತಾರ. ಅವ್ರು ಸುಳ್ಳು ಹೇಳುವಂತ ಕಾಂಗ್ರೆಸ್ ಸರ್ಕಾರ ನೀವು ನಂಬೇಡ್ರಿ. ಮೋದಿ ಅವ್ರು ಏನೇ ಹೇಳಿದ್ರು ನಿಜ ಹೇಳ್ತಾರ. ಯಾವ್ದಾದ್ರು ಈ ಕಿಸಾನ್ ಸಮ್ಮಾನ ಯೋಜನೆ ನೋಡ್ರಿ, 6,000 ರೂಪಾಯಿ ಬರ್ತೈತಿ ವರ್ಷಕ್ಕೆ. ಎಂದೂ ಒಂದಿನಾನು ಮಿಸ್ ಆಗೋದಿಲ್ಲ. ಅಲ್ಲೊಂದು ಬಟನ್ ಹಾಕ್ತಾರ, ಇಲ್ಲಿ ಬರ್ತೈತಿ. ಮೊದ್ಲಿಗೆ ರಾಜೀವ್ ಗಾಂಧಿ ಹೇಳಿದ್ರ ಒಂದು 100 ರೂಪಾಯಿ ಆದ್ರೆ ಹಳ್ಳಿಗೆ ಹೋಗ್ಬೇಕಾದ್ರೆ 15 ರೂಪಾಯಿ ಮುಡ್ತೈತಿ. ದಿಲ್ಲಿಯಿಂದ 100 ರೂಪಾಯಿ ಹಾಕಿದ್ರೆ 15 ರೂಪಾಯಿ ಹಳ್ಳಿಗೆ ಬರ್ತದ ಅಂತ ಹೇಳಿದ್ರು. ಈಗ 1 ರೂಪಾಯಿ ಬರ್ದಂಗ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು. ಅಂದ್ರೆ ಸ್ವಚ್ಛ ಆಡಳಿತ ಕೊಟ್ಟಂತ ಧೀಮಂತ ನಾಯಕರು. ಇವತ್ತು ದೇಶ ವಿದೇಶ ಕೂಡ ನಮ್ಮ ಭಾರತಕ್ಕೆ ಹೆಚ್ಚಿನ ಗೌರವ ಕೊಡುವಂತ ಒಂದು ಗೌರವವನ್ನು ತಂದು ಕೊಟ್ಟಂತ ನಾಯಕರದಾರ. ಅವ್ರ ಬಾಜುಕ ನಮ್ ಜೋಶಿ ಸಾಹೇಬ್ರು ಇರ್ತಾರ. ಇವತ್ತು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಎಲ್ಲ ಕಡೆಯಿಂದ ನಾವೆಲ್ಲಾರು ಹೋದಾಗ ಕೇಳಿದ್ರೆ ನಿಮ್ಮ ಸಂಸದರು ಯಾರಂತಾರ? ಪ್ರಹ್ಲಾದ್ ಜೋಶಿ. ಬಹಳ ಸರಳ ಒಳ್ಳೆ ವ್ಯಕ್ತಿಗಳು. ಅಂದ್ರೆ ಇಂಥ ಭಾವನೆ ಇಟ್ಕೊಂಡು ಈ ಭಾಗದ ಅಭಿವೃದ್ಧಿಗೆ ಇಲ್ಲೆಲ್ಲ ನೋಡ್ರಿ, ರಿಂಗ್ ರಸ್ತೆ, ಆಮ್ಯಾಗ ಫ್ಲೈಓವರ್, ಸ್ಮಾರ್ಟ್ ಸಿಟಿ, ರೈಲ್ವೆ ಸ್ಟೇಷನ್ ಇವೆಲ್ಲವನ್ನು ಮಾಡಿಕೊಟ್ಟಾರ. ಈ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿಸ್ಕೊಟ್ಟವರು. ಈ ಮತಕ್ಷೇತ್ರಕ್ಕೂ ಕೂಡ ಯಾವ ಕೇಳಿ ಯಾವಕ್ಕೂ ಇಲ್ಲ ಅಂದ್ರೆ ಎಲ್ಲವನ್ನು ಮಾಡಿಸ್ಕೊಟ್ಟಾರ ಅವರು. ಅದನ್ನ ಮಾಡಿ ನಾ ಇಲ್ಲಿ ಬಂದಾಗ ನೀವು ನನಗೆ ಓಟ್ ಹಾಕಿ ಹರಿಸ್ತಂದಿರಿ, ನಿಮ್ಮ ಋಣನು ನನ್ನ ಮ್ಯಾಗ ಬಹಳ ಐತೆ ಅಂತ ತಿಳ್ಕೊಂಡು ಹೇಳಿ. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರು ಪ್ರಚಾರದ ಸಭೆಗಳಲ್ಲಿ ಭಾಗವಹಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಭಾರತದ ಉನ್ನತ ಭವಿಷ್ಯಕ್ಕೆ ಮೋದಿಯೇ ಭರವಸೆ. ನರೇಂದ್ರ ಮೋದಿ ಅವರಿಂದಲೇ ಹಿಂದೆಂದೂ ಕಂಡಿರದ ಸಾಧನೆಯನ್ನ ಭಾರತ ಮಾಡಲು ಸಾಧ್ಯವೆಂದು ಇಡೀ ಭಾರತವೇ ಮನಗಂಡಿದೆ.
ನಮ್ಮ ಕ್ಷೇತ್ರದ ಜನತೆ ಕೂಡ ಬಿಜೆಪಿಗೆ ತಮ್ಮ ಬೆಂಬಲವೆಂದು ಸೂಚಿಸಿದರು. ನೀವು ನಮ್ಮ ಮಾಲಕರು ನೀವು ಆದೇಶ ಕೊಟ್ಟಂಗೆ ನಾವು ಕೆಲಸ ಮಾಡಿ, ಆದ್ರೆ ಕೆಲವರು ನೀವು ಆದೇಶ ಕೊಟ್ಟರು ಕೆಲಸ ಮಾಡ್ತಿರೋದಿಲ್ಲ. ನಾವು ಹಂಗಲ್ಲ, ನಾವು MR ಪಾಟೀಲ್ ಕೂಡ ನೀವೇನು ಹೇಳಿರಿ ಎಲ್ಲ ಮಾಡೀವಿ, ಮುಂದೂ ಮಾಡ್ತೀವಿ. ಆದ್ದರಿಂದ ಇವತ್ತು ದೇಶದಲ್ಲಿ ಒಂದು ಸುಭದ್ರ ಸರ್ಕಾರ ಕಳೆದ 10 ವರ್ಷದಿಂದ ಇದ್ದಿದ್ದರ ಪರಿಣಾಮ ಏನಂತ ನೀವು ನೋಡಿರಿ. ಯಾವ ರೀತಿ ದೇಶದ ಗೌರವ ಜಾಸ್ತಿ ಆಗಿದೆ, ದೇಶದ ಆರ್ಥಿಕ ಸ್ಥಿತಿ ಮೊದಲಿನಕ್ಕಿಂತ ಬಹಳ ಚಲೋ ಆಗ್ಯದ. ಮೊದಲಿನ ಸ್ಥಿತಿಗೆ ಹೋಲಿಸಿದ್ರೆ ಮೊದಲ ಒಂದು ಕಾಲ ಇತ್ತು, ಬೇರೆ ದೇಶಕ್ಕೆ ನಾವು ಹೋದ್ರೆ ಸಾಲನ ಕೇಳಲಿಕ್ಕೆ ಹೋಗ್ಯಾರ ಅನ್ನೋದಿತ್ತು. ಹಿಂಗಾಗಿ ಭಾರತಕ್ಕೆ ಕಿಮ್ಮತ್ತಿರಲಿಲ್ಲ. ಭಾರತದ ನಾಯಕರು, ಅವತ್ತಿನ ನಾಯಕರು ಬೇರೆ ದೇಶದ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ರು. ಇವತ್ತು ಬೇರೆ ದೇಶದ ನಾಯಕರು ನರೇಂದ್ರ ಮೋದಿ ಅಪಾಯಿಂಟ್ಮೆಂಟ್ ಕೇಳುವಂತ ಸ್ಥಿತಿಗೆ ಬಂದರು. ಯಾಕಂದ್ರೆ ಭಾರತದ ಒಂದು ಆರ್ಥಿಕ ಸ್ಥಿತಿ ಚಲೋ ಆಗ್ಯದ. ಅದರ ಪರಿಣಾಮವಾಗಿ ಇವೆಲ್ಲ ಸ್ಕೀಮ್ಗಳನ್ನ ನಾವು ಕೊಡ್ತಾ ಇದ್ದೇವೆ. ಆ ಸ್ಕೀಮ್ಗಳ ಜೊತೆಗೆ ಒಂದು ಉಳಿದಿದ್ದೆಲ್ಲ ಸ್ಕೀಮ್ ನಿಮ್ಗೆ ಗೊತ್ತವ. ಮನೆಗೆ ನೀರು ಕೊಟ್ಟದ್ದು, ಮತ್ತೆ ಇನ್ನೊಂದು ನೀರು ನಿಮ್ಗೆ ಪೈಪ್ಲೈನ್ ಹಾಕಿವಿ. ಇನ್ನೊಂದು ವರ್ಷದೊಳಗ ನರೇಂದ್ರ ಮೋದಿ ಅವರು ದುಡ್ಡು ಕೊಟ್ಟಾರೆ, ಕೆಲಸ ಶುರು ಆಗ್ಯದ. ಪ್ರತಿ ಮನೆಗೆ ನಾವು ಮಲಪ್ರಭಾ ಕುಡಿಯೋ ನೀರನ್ನ ಕೊಡ್ತೇವೆ. ಇದ್ರ ಜೊತೆಗೆ ಉಳಿದ ಸ್ಕೀಮ್ ನಿಮ್ಗೆ ಗೊತ್ತವ. ಸಂಜೀವಿನಿ ಒಕ್ಕೂಟ ಅಂತ ಒಂದು ಮಾಡಿದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಆ ಒಕ್ಕೂಟಕ್ಕೆ 30-40 ಲಕ್ಷ ರೂಪಾಯಿ ಬರ್ತದೆ ಅನ್ನೋದು. ಅದರಲ್ಲಿ ಏನು ಉದ್ಯೋಗ ಮಾಡ್ತಾರ ನಮ್ಮ ಸ್ವಸಹಾಯ ಗುಂಪಿನವರು, ಅವರಿಗೆ ಉದ್ಯೋಗ ಮಾಡಿದ ನಂತರ ಅವ್ರು ಏನು ಉತ್ಪಾದನೆ ಮಾಡ್ತಾರ ಅದಕ್ಕೆ ಮಾರುಕಟ್ಟೆಯನ್ನು ಕೊಟ್ಟು 15,000 ಕಳಿಸ್ತಾ ಇದ್ದಾರೆ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳ್ಯಾರ, ಇದರ ಮೂಲಕ ನಾನು ದೇಶದಲ್ಲಿ 3 ಕೋಟಿ ಲಕ್ಷಾಧಿಪತಿ ಸಹೋದರಿಯರನ್ನ ತಯಾರು ಮಾಡ್ತೀನಿ, ಲಖ್ಪತ್ ದೀದಿ ಅಂತ ಅದನ್ನ ಹಿಂದಿಯೊಳಗೆ ಕರೀತಾರೆ. ಈ ರೀತಿಯಾದಂತಹ ಯೋಜನೆಗಳು ನಮ್ದವ. ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಹೆಂಗದ ಅಂತ ನಿಮ್ಗೆ ಗೊತ್ತದ. MR ಪಾಟೀಲ್ ಹೇಳಿದಾರಲ್ಲ, 2,000 ರೂಪಾಯಿ ನಿಮ್ಗೆ ಕೊಡ್ತಾರ, 10,000 ರೂಪಾಯಿ ವಸೂಲಿ ಮಾಡ್ತಾರೆ. ಹೆಂಗಂತ ನಿಮ್ಗೆ ಗೊತ್ತದ. ಬಾಂಡ್ ಪೇಪರ್ ಜಾಸ್ತಿ, ಆಮೇಲೆ ಪಹಣಿ ಪತ್ರಿಕೆ ಜಾಸ್ತಿ, ಶರೆ ಜಾಸ್ತಿ, ವಿದ್ಯುತ್ ಬಿಲ್ಲು ಜಾಸ್ತಿ. ನೀವು ನಿಮ್ಮ 45 ಯೂನಿಟ್ ಫ್ರೀ ಇಟ್ಟು 46 ಯೂನಿಟ್ ಮಾಡಿದ್ರೆ ಎಲ್ಲ ಕೂಡಿ 7 ರೂಪಾಯಿ 25 ಪೈಸಾ ತುಂಬಬೇಕೀಗ. ಆಮೇಲಿಂದ ಸಬ್ ರಿಜಿಸ್ಟರ್ ಆಫೀಸ್ನಾಗ ರಿಜಿಸ್ಟ್ರೇಷನ್ ಚಾರ್ಜು ಜಾಸ್ತಿ. ಹಾಲಿನ ಸಬ್ಸಿಡಿ ನಿಮಗೆ ಬಂದು ಅಂದ್ರೆ ಹಾಲು ಹಾಕೋರಿಗೆ 4 ರೂಪಾಯಿ ಸಹಾಯಧನ ಬಂದು, ಆದ್ರ ಹಾಲು ಮಾತ್ರ ತುಟ್ಟಿ. TC ಹಾಕ್ಬೇಕು ಅಂತಂದ್ರೆ ಮೊದಲ 10,000 ರೂಪಾಯಿ ಇತ್ತು, ಈಗ 1.5-2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ. ಈ ರೀತಿ ನಿಮ್ ಕಡೆಯಿಂದ ವಸೂಲು ಮಾಡಿ ನಿಮ್ಗೆ ಕೊಡ್ತಾ ಇರುವಂತಹ ಸರ್ಕಾರ ಇದು. ಆದ್ದರಿಂದ ಸ್ನೇಹಿತರೆ, ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ MR ಪಾಟೀಲ್, ಈರಣ್ಣ ಜಡಿ, ಸಿದ್ದಪ್ಪ ಹನ್ನಿ, ಬಸವರಾಜ್ ಅನ್ನಿಗೇರ್, ವಿರೂಪಾಕ್ಷ ಎಡವಣ್ಣ, TG ಬಾಲಣ್ಣ, ವಿರುಪ್ಪ ಮಟ್ಟಿ, ಸೋಮು ಹವಲಗೌಡರ್, ಮಂಜುನಾಥ್ ಜೇಡಿಯಣ್ಣ, ಗುರಪ್ಪ ದಿವಟಗಿ, ಬಸವರಾಜ್ ಬೊಮ್ಮನಹಳ್ಳಿ, ವಾಸುದೇವ್ ವಿವೋಜಿ, ಫಕೀರಪ್ಪ ಗಾಣಿಗೇರ್, ಬಸವನಗೌಡ ಪಾಟೀಲ್, ಕಲ್ಲಪ್ಪ ಮೊರಬ್ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.